ಎಲ್ಲರಿಗೆ ನಮಸ್ಕಾರ. ವಿಷಯ ರಿಟೇಲ್ ಮ್ಯಾನೇಜ್ಮೆಂಟ್ ಕಿರುಕುಳ ವ್ಯಾಪಾರ. ಯೂನಿಟ್ 2 ರಿಟೇಲ್ ಡೆವಲಪ್ಮೆಂಟ್ಸ್ ಆ್ಯಂಡ್ ಫಾರ್ಮ್ಯಾಟ್ಸ್ ಇನ್ ರಿಟೇಲಿಂಗ್. ರಿಟೇಲ್ ವ್ಯವಹಾರ ಅಭಿವೃದ್ಧಿ ಮತ್ತು ಸ್ವರೂಪ. ಪ್ರೆಸೆಂಟರ್ ಮೈಸೆಲ್ಫ್ ಶ್ರೀಮತಿ ಗಾಯತ್ರಿ ಎ ಸಾಳೋಖೆ. ಈ ಒಂದು ವಿಡಿಯೋನಲ್ಲಿ ನಾವು ರೀಸನ್ಸ್ ಫಾರ್ ಎಮರ್ಜೆನ್ಸ್ ಆಫ್ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್, advantages of modern retail formats, disadvantages of modern retail formats and importance of modern retail formats. ಈ ಒಂದು 4 ವಿಷಯಗಳನ್ನು ತಿಳ್ಕೊಳ್ತೀವಿ. First of all, the major factors responsible for the growth of modern retailing in India are as follows. Modern retailing is a recent development. It is the outcome of socio-economic factors. India is standing on the threshold of retail revolution. Retail industry, one of the fastest changing and vibrant industries that has contributed to the economic growth of our country. Within a very short span of time, Indian retail industry has become the most attractive emerging retail market in the world. ನಮ್ಮ ಭಾರತ ದೇಶದ ರಿಟೇಲ್ ವ್ಯಾಪಾರ ಕ್ರಾಂತಿ ಒಂದು ಒಳ್ಳೆ ಆರ್ಥಿಕ ಅಭಿವೃದ್ಧಿನ ನಮ್ಮ ದೇಶಕ್ಕೆ ಕೊಡ್ತಾ ಇದೆ. ಬಹಳ ಕಮ್ಮಿ ಸಮಯದ ಒಳಗೆ, ಅಲ್ಪಾವಧಿ ಒಳಗೆ ಈ ಇಂಡಿಯನ್ ರಿಟೇಲ್ ಇಂಡಸ್ಟ್ರಿ ಒಂದು ಆಕರ್ಷಕವಾದಂಥದ್ದು ಮತ್ತು ಒಂದು ಉತ್ಸಾಹಕರವಾದಂಥ ಮಾರುಕಟ್ಟೆಯಾಗಿ ಜಗತ್ತಿಗೆ ಪರಿವರ್ತನೆಗೊಂಡಿದೆ. ಸಮ್ ಆಫ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ಮಾಡರ್ನ್ ರಿಟೇಲಿಂಗ್ ಆರ್ ಆಸ್ ಫಾಲೋಸ್. ಈ ಒಂದು ಆಧುನಿಕ ಚಿಲ್ಲರೆ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಯಾವೊಂದು ಕಾರಣಗಳು ಅದಾವ ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಗ್ರೋತ್ ಆಫ್ ಮಿಡಲ್ ಕ್ಲಾಸ್ ಕನ್ಸ್ಯೂಮರ್ಸ್. ಇನ್ ಇಂಡಿಯಾ, ದ ನಂಬರ್ ಆಫ್ ಮಿಡಲ್ ಕ್ಲಾಸ್ ಕನ್ಸ್ಯೂಮರ್ಸ್ is increasing rapidly with rising consumer demand and greater disposable income has given opportunity to retail industry to grow and prosper. ಹೌದಾ? ಸೊ ಮಿಡಲ್ ಕ್ಲಾಸ್ ಕನ್ಸ್ಯೂಮರ್ ಗ್ರಾಹಕರ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ನಾವು ನೋಡ್ತಾ ಇದ್ದೀವಿ. ಭಾರತದ ಮಧ್ಯಮ ವರ್ಗದ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತಿದ್ದು, ಈ ವರ್ಗದ ಜನರು ವೈವಿಧ್ಯಮಯ ವಸ್ತುಗಳ ಬೇಡಿಕೆಯನ್ನು ಹೊಂದಿರುತ್ತಾರೆ. ಉತ್ತಮ ಗುಣಮಟ್ಟದ ವಸ್ತುಗಳು ಸಮಂಜಸವಾದ ಬೆಲೆಗೆ ಪಡೆಯುವ ಹಾಗೂ ಅನುಭವಿಸುವ ಉತ್ಸುಕತೆಯನ್ನು ಅವರು ಹೊಂದಿರುತ್ತಾರೆ. ಈ ಜನರ ಆಶೋತ್ತರಗಳಿಗೆ ಸ್ಪಂದಿಸಬೇಕಾದರೆ ಸಂಘಟಿತ ರಿಟೇಲ್ ವ್ಯಾಪಾರದ ಅವಶ್ಯಕತೆ ಹೆಚ್ಚಿದೆ. Second one, increase in the number of working women. Today, the urban women are literate and qualified. They have to maintain a balance between work and home. Their purchasing habit is different from homemaker. ಹೆಚ್ಚುತ್ತಿರುವ ಮಹಿಳಾ ಉದ್ಯೋಗಿಗಳ ಸಂಖ್ಯೆ. ಉದ್ಯೋಗ ಮಾರುಕಟ್ಟೆಯಲ್ಲಿ ಮಹಿಳೆಯರ ಸಂಖ್ಯೆ ಹಾಗೂ ಪ್ರತಿನಿಧಿತ್ವ ಹೆಚ್ಚುತ್ತಿದೆ. ಔದ್ಯೋಗಿಕ ರಂಗದಲ್ಲಿ ತೊಡಗಿಸಿಕೊಂಡ ಮಹಿಳೆಯರಿಗೆ ಸೇವೆಗಳ ಹಾಗೂ ವಸ್ತುಗಳ ಬಗ್ಗೆ ತಮ್ಮದೇ ಆದ ಇಚ್ಛೆ ಹಾಗೂ ಬೇಡಿಕೆ ಇದ್ದು, ಅವುಗಳಿಗೆ ಅನುಕೂಲಕ್ಕೆ ತಕ್ಕಂತೆ ಅವರಿಗೆ ಸಹಾಯಕರವಾಗುವಂಥ ಸೇವೆಗಳ ವಸ್ತುಗಳ ಹುಡುಕಾಟದಲ್ಲಿ ಅವರು ಇರುತ್ತಾರೆ. ಈ ಆಧುನಿಕ ರಿಟೇಲ್ ವ್ಯಾಪಾರ ಇಂತಹ ಮಹಿಳಾ ವರ್ಗಗಳಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಸೇವೆ ಹಾಗೂ ವಸ್ತುಗಳನ್ನು ನೀಡುವ ಸೌಲಭ್ಯ ಹಾಗೂ ಸ್ವಾಮಿತ್ವವಿದ್ದು ಅವುಗಳ ಬೆಳವಣಿಗೆಗೆ ಅವಕಾಶವಿದೆ. ವ್ಯಾಲ್ಯೂ ಫಾರ್ ಮನಿ. Organized retail deals in high volume and are able to enjoy economies of large scale production and distribution. ರಿಟೇಲ್ ಮಾರುಕಟ್ಟೆ ಸಂಪನ್ಮೂಲ ಹಾಗೂ ಸಾಧನಗಳ ದಕ್ಷವಾದ ಹಾಗೂ ಆರ್ಥಿಕ ಮಿತವ್ಯಯಕ್ಕೆ ಅನುಗುಣವಾದ ಬಳಕೆಯಿಂದ ತಮ್ಮ ಒಂದು ಲಾಭದ ಹೆಚ್ಚಳವನ್ನು ಮಾಡಿಕೊಳ್ಳುತ್ತದೆ. ಈ ಒಂದು ಆಧುನಿಕ ಚಿಲ್ಲರೆ ಮಾರಾಟಗಾರರು ಆಧುನಿಕ ತಂತ್ರಗಾರಿಕೆಯ ಅಳವಡಿಕೆಯಿಂದಾಗಿ ಸರಕುಗಳ ಗರಿಷ್ಠ ಸಂಗ್ರಹಣೆಯನ್ನು ಶೇಖರಿಸಲಾಗುವುದು. ರಿಯಾಯಿತಿ ಮಾರಾಟ ಇತ್ಯಾದಿ ಪ್ರಕಾರದ ಮಾರುಕಟ್ಟೆ ನಿರ್ವಹಣಾ ತಂತ್ರಗಳಿಂದ ಹಳೆ ಉತ್ಪನ್ನಗಳ ಶೇಖರಣೆಯನ್ನು ಮಾರಾಟಗೊಳಿಸಲಾಗುತ್ತದೆ. ಸೊ ಹೀಗಾಗಿ ಈ ಒಂದು ಮೌಲ್ಯವರ್ಧನೆಯನ್ನು ಮಾಡಿಕೊಡುತ್ತದೆ. ಎಮರ್ಜಿಂಗ್ ರೂರಲ್ ಮಾರ್ಕೆಟ್. ದ ರೂರಲ್ ಮಾರ್ಕೆಟ್
in India is fast emerging at the rural consumers are becoming quality conscious. ಹೌದಾ? ಸೊ ಇಲ್ಲಿ ಗ್ರಾಮೀಣ ಭಾರತದ ವಿಸ್ತಾರ ಹಾಗೂ ಜನಸಂಖ್ಯೆ 60% ಅಧಿಕವಾಗಿರುವುದು ಭಾರತೀಯ ಕೃಷಿಕ ನಿರಂತರವಾಗಿ ತನ್ನ ಸರಕುಗಳನ್ನು ಖರೀದಿಗಾಗಿ ಮಧ್ಯವರ್ತಿಗಳ ಮೇಲೆ ಅವಲಂಬಿಸಿರುತ್ತಾರೆ. ತನ್ನ ಉತ್ಪನ್ನಗಳ ಕೇವಲ 30% ಮಾರಾಟ ಬೆಲೆಯನ್ನು ಪಡೆದುಕೊಳ್ಳುವ ಮೂಲಕ ನಿರಂತರ ಶೋಷಣೆಗೆ ಒಳಗಾಗಿರುತ್ತಾನೆ. ಉಳಿದ 70% ಮೌಲ್ಯ ಮಧ್ಯವರ್ತಿಗಳ ಪಾಲಾಗುತ್ತಿರುವುದು ಗ್ರಾಮೀಣ ಅಭಿವೃದ್ಧಿಗೆ ಅಗತ್ಯವಾಗಿರುವಂಥ ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ ಕೃಷಿಕರ ಹಿತಾಸಕ್ತಿಯನ್ನು ಕಡೆಗಣಿಸಲಾಗುವುದು. ಆದರೆ ಆಧುನಿಕ ಚಿಲ್ಲರೆ ಮಾರಾಟ ಅಥವಾ ಆಧುನಿಕ ಕಿರುಕುಳ ವ್ಯಾಪಾರಸ್ಥರು ನೇರ ಕೃಷಿಕರಿಂದ ಯೋಗ್ಯವಾದ ಬೆಲೆಯಲ್ಲಿ ಆ ವಸ್ತುಗಳನ್ನು ಖರೀದಿಸರಿಂದ ಕೃಷಿಕರಿಗೆ ಅನುಕೂಲವನ್ನು ಕೊಡುತ್ತಾರೆ. ಎಂಟ್ರಿ ಆಫ್ ಕಾರ್ಪೊರೇಟ್ ಸೆಕ್ಟರ್. Large business tycoons such as Tata's, Birla's, Reliance, etc. have entered the retail sector. ಸೊ ಇಲ್ಲಿ ಈ ಒಂದು ಚಿಲ್ಲರೆ ವ್ಯಾಪಾರವನ್ನು ಬೃಹತ್ ಪ್ರಮಾಣದಲ್ಲಿ ಮಾಡುವಂಥ ಒಂದು ವ್ಯಾಪಾರಸ್ಥರು ಅವರು ಬೃಹತ್ ಪ್ರಮಾಣದ ಬಂಡವಾಳ, ತಂತ್ರಜ್ಞಾನದ ಲಭ್ಯತೆ, ನಿರ್ವಹಣಾ ಸಾಮರ್ಥ್ಯ ಇವುಗಳಿಂದ ಕೂಡಿರೋದರಿಂದ ಈ ಒಂದು ರಿಟೇಲ್ ಮಾರುಕಟ್ಟೆ ಅನ್ನುವಂಥದ್ದು ಎಮರ್ಜಿಂಗ್ ಇಶ್ಯೂ ಅಂತ ಹೇಳ್ತೀವಿ. Entry of foreign retailers. Indian retail sector is catching the interest of foreign retailers. ಹೌದಾ? ಸೊ ಬಹುತಾಂಶ ಬೃಹತ್ ಪ್ರಮಾಣದ ಕಂಪನಿಗಳು, ವಿದೇಶಿ ಕಂಪನಿಗಳು ಈ ಒಂದು ತಂತ್ರಜ್ಞಾನ, ಯೋಗ್ಯವಾದ ಬಂಡವಾಳ, ನಿರ್ವಹಣಾ ಸಾಮರ್ಥ್ಯಗಳನ್ನು ಹೊಂದಿದ್ದು ಭಾರತದಲ್ಲಿ ಇರುವಂಥ ಈ ಕಿರುಕುಳ ವ್ಯಾಪಾರದ ವಿಫಲವಾದ ಅವಕಾಶಕ್ಕೆ ಅನುಗುಣವಾಗಿ ತಮ್ಮ ವ್ಯಾಪಾರಗಳನ್ನು ನಮ್ಮ ದೇಶದೊಳಗೆ ಸ್ಥಾಪಿಸಿ ಅಭಿವೃದ್ಧಿ ಪಡಿಸುತ್ತಿದ್ದಾರೆ. ಟೆಕ್ನಾಲಜಿಕಲ್ ಇಂಪ್ಯಾಕ್ಟ್. ಟೆಕ್ನಾಲಜಿ ಇಸ್ ಒನ್ ಆಫ್ ದ ಡೈನಾಮಿಕ್ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ಆರ್ಗನೈಸಿಂಗ್ ಸೆಕ್ಟರ್. ವ್ಯವಹಾರದ ಬೆಳವಣಿಗೆಗೆ ತಾಂತ್ರಿಕತೆಯ ಅನುಕೂಲತೆ ಮುಖ್ಯವಾಗಿದೆ. ಅಭಿವೃದ್ಧಿ ಹೊಂದುತ್ತಿರುವ ಸಾರಿಗೆ, ಸಂವಹನ, ಸಂಗ್ರಹಣ ಇತ್ಯಾದಿಗಳ ಬಳಕೆ ವ್ಯವಹಾರದಲ್ಲಿ ಕೈಗೊಳ್ಳುತ್ತಿರುವಂಥ ಬೃಹತ್ ಪ್ರಮಾಣದ ಸೇವೆ ಅಥವಾ ವಸ್ತುಗಳನ್ನು ಶೀಘ್ರ ವೇಗದಲ್ಲಿ ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ವಿತರಿಸುವ ಅನುಕೂಲ ಇದೆ. ಈ ಲಭ್ಯತೆ ಕಾರಣ ಸಂಘಟಿತ ಹಾಗೂ ಆಧುನಿಕ ರಿಟೇಲ್ ಮಳಿಗೆಗಳ ಅಭಿವೃದ್ಧಿಗೆ ಅವಕಾಶವಿದೆ. ರೈಸ್ ಇನ್ ಇನ್ಕಮ್. Increase in the literacy level has resulted into growth of income level of the population. ಸೊ ಇಲ್ಲಿ ನಾವು ನೋಡ್ತಾ ಇರುವಂಥ ಆದಾಯದಲ್ಲಿ ಹೆಚ್ಚಳವನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಜನಸಂಖ್ಯೆ ಅಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನು ನೋಡಿದಾಗ ನಮ್ಮಲ್ಲಿ ಒಂದು ಶಿಕ್ಷಣಕ್ಕೆ ಕೊಡ್ತಾ ಇರುವಂಥ ಮಹತ್ವ, ಅದ್ರ ಜೊತೆಯಾಗಿ ಈ ಶಿಕ್ಷಿತ ವರ್ಗಗಳಿಗೆ ಸಿಗ್ತಾ ಇರುವಂಥ ಉದ್ಯೋಗ ಅವಕಾಶಗಳನ್ನು ನೋಡಿದಾಗ ಈ ಒಂದು ಆದಾಯದಲ್ಲಿ ನಾವು ಹೆಚ್ಚಳವನ್ನು ನೋಡ್ತಾ ಇದ್ದೀವಿ. ಸೊ ಆದಾಯದಲ್ಲಿ ಹೆಚ್ಚಳ ಅಂದಾಗ ಅವ್ರಿಗೆ ತಕ್ಕಂಗೆ ಸ್ಪಂದಿಸಿ ನಾವು ಹೆಚ್ಚಿನ ಪ್ರಮಾಣದೊಳಗೆ ವಸ್ತು ಮತ್ತು ಸೇವೆಗಳನ್ನು ಮಾರಾಟ ಮಾಡೋದು ಅನುಕೂಲವಾಗಿದೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಟಾಪಿಕ್ ಈಸ್ ಅಡ್ವಾಂಟೇಜಸ್ ಆಫ್ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್. ಸೊ ಇಲ್ಲಿ ಆಧುನಿಕ ರಿಟೇಲ್ ಸ್ವರೂಪದಿಂದ ಆಗ್ತಾ ಇರುವಂಥ ಅನುಕೂಲತೆಗಳು ಅಥವಾ ಲಾಭಗಳು ಯಾವುವು ಅಂತ ನೋಡುವ. ಅಕಾರ್ಡಿಂಗ್ ಟು ರಿಸರ್ಚ್ ಸರ್ವೆ ಕಂಡಕ್ಟೆಡ್ ಬೈ ದ ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್, ಕನ್ಸ್ಯೂಮರ್ಸ್ ಹ್ಯಾವ್ ಗ್ರೇಟ್ಲಿ ಬೆನಿಫಿಟೆಡ್ ಫ್ರಮ್ ಮಾಡರ್ನ್ ರಿಟೇಲಿಂಗ್. ಸೊ ಇಲ್ಲಿ ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಅವರು ಕೈಗೊಂಡಿರುವಂಥ ಒಂದು ಅಭ್ಯಾಸದ ಪ್ರಕಾರ, ಸರ್ವೆಯ ಪ್ರಕಾರ ನಮ್ಮ ದೇಶದ ಗ್ರಾಹಕರು ಆಧುನಿಕ ರಿಟೇಲ್ ಸ್ವರೂಪದಿಂದ ಬಹಳಷ್ಟು ಆಹ್ಲಾದಕರವಾದಂಥ ಲಾಭಗಳನ್ನು ಪಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ತೀವಿ. ಸಮ್ ಆಫ್ ದ ಅಡ್ವಾಂಟೇಜಸ್ ಆಫ್ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್ ಆರ್ ಆಸ್ ಅಂಡರ್. First one, it encourages low-income group people to save money in order to buy new products and services. Customers of low-income groups save more amount of their earning. So, ಇಲ್ಲಿ ನಾವು ನಮ್ಮೊಂದು ಗ್ರಾಹಕರ ಮನೋಭಾವವನ್ನು ತಿಳ್ಕೊಳ್ತಾ ಇದ್ದೀವಿ.
ವಿಶೇಷವಾಗಿ ಲೋವರ್ ಇನ್ಕಮ್ ಗ್ರೂಪ್, ಕಡಿಮೆ ಆದಾಯವುಳ್ಳಂಥ ಜನರು ದುಡ್ಡನ್ನು ಉಳಿತಾಯ ಮಾಡಿ ಹೊಸ ಹೊಸ ವಸ್ತುಗಳು ಮತ್ತು ಸೇವೆಗಳನ್ನು ಕೊಂಡ್ಕೊಳ್ಳೋ ಥರ ಆಕರ್ಷಿತವಾಗಿದ್ದಾರೆ ಈ ಆಧುನಿಕ ರಿಟೇಲ್ ಸ್ವರೂಪದಿಂದ. ಸೊ ಇದು ಆ ಜನರ ಒಳಗೆ ಒಂದು ದುಡ್ಡನ್ನು ಉಳಿಸುವಂಥ ಮನೋಭಾವವನ್ನು ಬೆಳೆಸ್ತಾ ಇದೆ. ಯಾವುದಕ್ಕಾಗಿ? ಹೊಸ ವಸ್ತು ಮತ್ತು ಸೇವೆಗಳನ್ನು ಖರೀದಿ ಮಾಡಲಿಕ್ಕೆ. ಸೆಕೆಂಡ್, farmers get better prices for their products. Farmers benefit significantly by effecting direct sales to modern retailers. ಕೃಷಿಕರು, ಇಲ್ಲಿ ಕೃಷಿಕರಿಗೆ ಪರಿಹಾರವನ್ನು ಕೊಡುವಂಥದ್ದು ಆಧುನಿಕ ರಿಟೇಲ್ ಸ್ವರೂಪ. ಭಾರತೀಯ ಕೃಷಿಕ ತನ್ನ ಉತ್ಪನ್ನಗಳನ್ನು ಒತ್ತಡಕ್ಕೆ ಸಿಲುಕಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಾನೆ. ಉತ್ಪನ್ನಗಳ ಸಂಗ್ರಹದ ಅಲಭ್ಯತೆ, ಸಾಗಾಣಿಕೆಯ ಕೊರತೆಯ ಬಾಧೆಯಿಂದ ಉತ್ತಮ ಬೆಲೆಯನ್ನು ನಿರೀಕ್ಷಿಸದೆ ಮೊದಲು ಉತ್ಪನ್ನಗಳನ್ನು ವಿಲೇವಾರಿ ಮಾಡಿ ನಿಶ್ಚಿಂತನಾಗುವನು. ಉತ್ಪನ್ನದ ಬೆಲೆಯಲ್ಲಿ ಕೇವಲ 30% ಹಣ ಕೃಷಿಕನ ಕೈಗೆ ದಕ್ಕುವುದೆಂದು, ಆದರೆ ಗ್ರಾಹಕ ಹೆಚ್ಚಿನ ಬೆಲೆಯನ್ನು ನೀಡಿ ಅದನ್ನು ಖರೀದಿಸಬೇಕಾಗಿದ್ದು, ಹೆಚ್ಚಿನ ಲಾಭಾಂಶ ಮಧ್ಯವರ್ತಿಗಳ ಪಾಲಾಗುವುದು. ಇದಲ್ಲದೆ ಹೆಚ್ಚಿನ ಪ್ರಮಾಣದ ಕೃಷಿ ಉತ್ಪನ್ನಗಳು ಹಾಗೂ ತರಕಾರಿ ಕಳಪೆ ಮೂಲಭೂತ ಸೌಕರ್ಯಗಳಿಂದಾಗಿ ನಾಶವಾಗುವುದು. ಸೊ ಹೀಗಾಗಿ ಈ ಒಂದು ಆಧುನಿಕ ರಿಟೇಲ್ ಸ್ವರೂಪ ಇದಕ್ಕೆ ಪರಿಹಾರವನ್ನು ಕೊಡ್ತಾ ಇದೆ. ಯಾವ ರೀತಿ ಕೊಡ್ತಾ ಇದೆ ಅಂದರೆ, ನಿರ್ದಿಷ್ಟವಾದ ಬೆಲೆಯನ್ನು ನೀಡಿ ಕೃಷಿಕರಿಂದಲೇ ನೇರವಾಗಿ ಉತ್ಪನ್ನಗಳನ್ನು ಖರೀದಿ ಮಾಡುತ್ತಾರೆ. ಉತ್ಪನ್ನಗಳ ಸಂಗ್ರಹಣಾ ಮಳಿಗೆಗಳ ಸ್ಥಾಪನೆ ಮಾಡುತ್ತಾರೆ. ಅದಕ್ಕೆ ಸಂರಕ್ಷಣೆ ನೀಡಿ ನಾಶವಾಗದಂತೆ ನೋಡಿಕೊಳ್ಳುತ್ತಾರೆ. ಉತ್ಪನ್ನಗಳ ಗ್ರೇಡಿಂಗ್, ಗುಣಮಟ್ಟ, ಪ್ಯಾಕಿಂಗ್ ಹಾಗೂ ಬ್ರ್ಯಾಂಡಿಂಗ್ ಮೂಲಕ ಅವುಗಳ ಮೌಲ್ಯವರ್ಧನೆಯನ್ನು ಮಾಡುತ್ತಾರೆ. ಅದೇ ಥರ ಗ್ರಾಹಕರಿಗೆ ಕೈಗುಟುಕುವ ಹಾಗೂ ಯೋಗ್ಯವಾದ ಬೆಲೆಯಲ್ಲಿ ಉತ್ತಮ ಸೌಲಭ್ಯದ ಉತ್ಪನ್ನಗಳನ್ನು ಪೂರೈಕೆ ಮಾಡುತ್ತಾರೆ. Customers get variety of goods and services under single roof. Personal checking of quality of goods by customers, which is not possible in traditional retail formats. ಸ್ಪೆಸಿಫಿಕ್ ಆಗಿ ಈ ಒಂದು ಗ್ರಾಹಕರಿಗೆ ಒಂದೇ ಛಾವಣಿಯ ಕೆಳಗೆ ಎಲ್ಲ ತರಹದ ವಿಧವಾದಂಥ ವಸ್ತು ಮತ್ತು ಸೇವೆಗಳನ್ನು ಕೊಂಡ್ಕೊಳ್ಳುವಂಥ ಅವಕಾಶವನ್ನು ಈ ಆಧುನಿಕ ರಿಟೇಲ್ ಸ್ವರೂಪ ಒದಗಿಕೊಡ್ತಾ ಇದೆ. ಇಲ್ಲಿ ಸ್ವಂತ ಪರಿಶೀಲನೆ ಮಾಡಿ ಆ ವಸ್ತುಗಳನ್ನು ಮುಟ್ಟಿ ಅದರ ತೂಕ, ಅದರ ವಿನ್ಯಾಸ, ಅದರ ಅಳತೆ, ಅದರ ಬಣ್ಣ ಎಲ್ಲದರ ಬಗ್ಗೆ ಪರಿಶೀಲನೆ ಖಾತ್ರಿ ಪಡ್ಕೊಂಡು ಆ ಗ್ರಾಹಕರು ವಸ್ತುಗಳನ್ನು ಖರೀದಿ ಮಾಡಬಹುದು. ಇದು ನಮ್ಮ ಒಂದು ಪಾರಂಪರಿಕವಾದ ರಿಟೇಲ್ ಸ್ವರೂಪ ಒಳಗೆ ಸಾಧ್ಯವಿಲ್ಲ. ಅಂಗಡಿ ಹೊರಗಡೆ ನಿಂತನೇ ನಾವು ನಮ್ಮ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಬೇಕು. ಸೊ ಅಲ್ಲಿ ಈ ಸ್ವಂತ ಪರಿಶೀಲನೆಗೆ ಅಂಗಡಿ ಒಳಗೆ ಹೋಗಿ ಮುಟ್ಟಿ ಆ ವಸ್ತುಗಳನ್ನು ಮುಟ್ಟಿ ನೋಡಲಿಕ್ಕೆ ಅವಕಾಶವೂ ಇರೋದಿಲ್ಲ. ಅದು ಈ ಆಧುನಿಕ ರಿಟೇಲ್ ಸ್ವರೂಪ ಒಳಗೆ ಅವರು ಮಾಡಿಕೊಡುವಂಥ ಒಂದು ಒಳ್ಳೆಯ ಅವಕಾಶ. There was no evidence of any adverse impact of modern retailing on intermediaries. ಸೊ ಈ ದಲ್ಲಾಳಿಗಳ ಮೇಲೆ ಈ ಒಂದು ಆಧುನಿಕ ರಿಟೇಲ್ ಸ್ವರೂಪದಿಂದ ಯಾವುದೇ ತರಹದ ಅಡ್ಡ ಪರಿಣಾಮವೂ ಆಗಿಲ್ಲ. ಇದರರ್ಥ ಅವರ ಲಾಭ ನಷ್ಟ ಮೇಲೆ ಇದು ಯಾವುದೇ ಥರ ಪರಿಣಾಮವನ್ನು ಬೀರ್ತಾ ಇಲ್ಲ. ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಆಸ್ ಗ್ರೋತ್ ಇನ್ ರಿಟೇಲ್ ಇಂಡಸ್ಟ್ರಿ. ಉದ್ಯೋಗಾವಕಾಶಗಳು. ರಿಟೇಲ್ ವ್ಯವಹಾರವು ರಿಟೇಲ್ ಅಂಗಡಿಗಳಲ್ಲಿ ನೇರವಾದ ಉದ್ಯೋಗಾವಕಾಶಗಳನ್ನು ಒದಗಿಸುವ ಸಾಧನ. ಸರಂಜಾಮ ಸರಕು ಸಾಗಾಣಿಕೆ ಮೂಲಕ ಪರೋಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವುದು. ಉದಾಹರಣೆಗೆ ಸರಕು ಸಾಗಾಣಿಕೆ, ಉಗ್ರಾಣ ಮಳಿಗೆ, ಈ ಅಂಶಗಳು ರಿಟೇಲ್ ಮಾರುಕಟ್ಟೆಗೆ ಪೂರಕವಾಗಿರುವುದು. ಭಾರತದಲ್ಲಿ ಈ ಆಧುನಿಕ ರಿಟೇಲ್ ಮಾರುಕಟ್ಟೆ ವ್ಯವಹಾರ 10% ಉದ್ಯೋಗಾವಕಾಶ ಒದಗಿಸಿದೆಂದು ಅಂದಾಜಿಸಲಾಗಿರುವುದು. ಇದರೊಂದಿಗೆ ಇದು ಸರಕುಗಳ ಬೇಡಿಕೆಗೆ ಪ್ರಚೋದನೆ ಕೊಡುತ್ತದೆ. ಜನತೆ ಹೆಚ್ಚು ಹೆಚ್ಚು ಸರಕುಗಳನ್ನು ಉಪಯೋಗಿಸಲು ಪ್ರೇರಣೆ ನೀಡ್ತಾ ಇದೆ. ಸೊ ಹೀಗಾಗಿ ಹೆಚ್ಚು ಉತ್ಪಾದನೆ ಆಗೋದು ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಬಂಡವಾಳ ಪೂರೈಕೆ ಆಗ್ತಾ ಇದೆ. ಸೊ ಅಧಿಕ ಬಂಡವಾಳ ಹಾಗೂ ಶ್ರಮದ ಪ್ರಭಾವದಿಂದ ಹೆಚ್ಚಿನ ಬೇಡಿಕೆಗಳನ್ನು ಪೂರೈಸಲು ಆರ್ಥಿಕ ಚಟುವಟಿಕೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ. Exposure to different cultures and globalization with the entry of global retailers in retail sector. ಇಲ್ಲಿ ವಿವಿಧ ಸಂಸ್ಕೃತಿ ಮತ್ತು ಜಾಗತೀಕರಣದ ಪ್ರಭಾವವಾಗಿ ನಾವು ನೋಡ್ತಾ ಇರುವಂಥದ್ದು ವಿಶ್ವಾದ್ಯಂತ ಉತ್ಪಾದಿತವಾದ ವೈವಿಧ್ಯಮಯ ಸರಕುಗಳ ಉಪಭೋಗತೆ ಮುಕ್ತ ಅವಕಾಶ ಜನತೆಗೆ ಪ್ರಾಪ್ತವಾಗಿರುವುದು. ಭಾರತೀಯ ಗ್ರಾಹಕ ಪಾಶ್ಚಿಮಾತ್ಯ ದಿನಸಿಗಳಾದ
ಪಿಜ್ಜಾ, ಬರ್ಗರ್ ಸೇವನೆಯನ್ನು ಆನಂದಿಸಿದರೆ ಪಾಶ್ಚಿಮಾತ್ಯರು ಭಾರತೀಯ ರಸಂ, ಬಿರಿಯಾನಿ ಹಾಗೂ ಮಸಾಲೆ ಪದಾರ್ಥಗಳಲ್ಲಿ ತಯಾರಿಸುವ ಖಾದ್ಯ ಪದಾರ್ಥದ ರುಚಿಯನ್ನು ಅನುಭವಿಸುವರು. ಇದೇ ಥರ ವಿಶ್ವದ ನಾನಾ ಭಾಗಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ತೆರೆದಿರುವ ಮಳಿಗೆಗಳಲ್ಲಿನ ಉತ್ಪನ್ನಗಳನ್ನು ವಿವಿಧ ಭಾಗದ ಜನತೆ ಉಪಯೋಗಿಸುವ ಮೂಲಕ ತಮ್ಮ ರುಚಿ ಹಾಗೂ ಸವಿಯನ್ನು ಹಂಚಿಕೊಳ್ಳಬಹುದು. ಸೊ ಹೈಪರ್ ಮಾರ್ಕೆಟ್, ವಿಭಾಗೀಯ ಮಳಿಗೆಗಳಿಂದ ವೈವಿಧ್ಯಮಯ ಸಂಸ್ಕೃತಿ ಉಪಭೋಕ್ತೆಯನ್ನು ಪೂರೈಸಿರೋ ಪರಸ್ಪರ ಹಂಚಿಕೊಳ್ಳುವರು ಹಾಗೂ ರೂಢಿಸುವರು ಅಂತ ಹೇಳ್ತೀವಿ. ಡೆವಲಪ್ಮೆಂಟ್ ಇನ್ ಹೆಲ್ದಿ ಲೈಫ್ ಸ್ಟೈಲ್ ಬಿಕಾಸ್ ಆಫ್ ಎಕ್ಸ್ಪೋಜರ್ ಟು ಮಾಡರ್ನ್ ಪ್ರಾಡಕ್ಟ್ಸ್. ಆರೋಗ್ಯಕರವಾದ ಜೀವನ ಶೈಲಿ ಅಭಿವೃದ್ಧಿಗೊಳಿಸುವುದು. ಈ ಒಂದು ಆಧುನಿಕ ರಿಟೇಲ್ ಸ್ವರೂಪದಿಂದ ಈ ಒಂದು ಅವಕಾಶವನ್ನು ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಜನತೆಯ ಮನಸ್ಸಿನಲ್ಲಿ ಗುಣಮಟ್ಟದ ಸರಕುಗಳ ಬೇಡಿಕೆ ರೂಪಿಸುವುದು, ಆರೋಗ್ಯಕರ ಹಾಗೂ ಗುಣಮಟ್ಟದ ಜೀವನ ನಿರ್ವಹಣೆಗೆ ಜನತೆಗೆ ಶಿಕ್ಷಣ ಒದಗಿಸುವುದು, ಜನತೆಗೆ ಸಾಮೀಪ್ಯವಿರುವ ಸರಕುಗಳನ್ನು ಸೃಷ್ಟಿಸುವುದು ಹಾಗೂ ವಿತರಣೆ ಮಾಡುವ ಮುಖಾಂತರ ಆರೋಗ್ಯಪೂರ್ಣವಾದ ಜೀವನ ಶೈಲಿಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯ. ಕಸ್ಟಮರ್ಸ್ ಡಿಲೈಟ್, ಗ್ರಾಹಕರ ಉಲ್ಲಾಸ. ಆಧುನಿಕ ರಿಟೇಲ್ ಮಾರುಕಟ್ಟೆ ವ್ಯವಸ್ಥೆ ಗ್ರಾಹಕರಿಗೆ ತೃಪ್ತಿ ಒದಗಿಸುವ ಜೊತೆಗೆ ಅವರ ಹರ್ಷ ಹಾಗೂ ಉಲ್ಲಾಸವನ್ನು ಹೆಚ್ಚಿಸುತ್ತದೆ. ಯಾವ ರೀತಿ ಹೆಚ್ಚಿಸುತ್ತಿದೆ ಅಂದರೆ, ವೈವಿಧ್ಯಮಯ ಸರಕುಗಳಲ್ಲಿ ಇಷ್ಟವಾದದ್ದನ್ನು ಆಯ್ಕೆ ಮಾಡುವ ಅವಕಾಶ ಕೊಡ್ತಾ ಇದೆ. ಮನೆ ಬಾಗಿಲಿಗೆ ಸರಕುಗಳ ವಿಲೇವಾರಿ, ಮಾರಾಟದ ನಂತರದ ಸೇವೆ, ಗ್ಯಾರಂಟಿ ಹಾಗೂ ವಾರಂಟಿ ಅವಧಿ, ಯೋಗ್ಯವಾದ ಬೆಲೆ, ರಿಯಾಯಿತಿ ಸೌಲಭ್ಯ, ಉದ್ರಿ ಸೌಲಭ್ಯ, ಹಣಕಾಸಿನ ನೆರವು. ಸೊ ಈ ಎಲ್ಲ ರಿಟೇಲ್ ಮಾರುಕಟ್ಟೆ ವ್ಯವಸ್ಥೆ ಜನತೆಯ ಅಭಿಲಾಷೆ ಹಾಗೂ ಆಸಕ್ತಿಗೆ ಅನುಗುಣವಾಗಿ ಉತ್ಪನ್ನಗಳನ್ನು ಪೂರೈಸುವುದರ ಜೊತೆಗೆ ಅವರ ಅಪೇಕ್ಷೆಗೆ ಮೀರಿದ ಸೇವೆಯನ್ನು ಒದಗಿಸಿ ಉತ್ಸಾಹ ಹಾಗೂ ಉಲ್ಲಾಸವನ್ನು ಹೆಚ್ಚಿಸ್ತಾ ಇದೆ ಅಂತ ಹೇಳ್ತೀವಿ. ಇವಾಗ ಎಲ್ಲಿ ಲಾಭಗಳು ಇರ್ತಾವೋ ಅಲ್ಲಿ ನಷ್ಟಗಳು ಸಹಿತ ಇರಲೇಬೇಕು. ಪ್ರತಿಯೊಂದು ವಿಷಯಕ್ಕೆ ನಾವು ಸಂಬಂಧಪಟ್ಟಂಗೆ ನೋಡಿದಾಗ ಅಲ್ಲಿ ಯಾವ ರೀತಿ ಒಂದು ಕಾಯಿನ್ಗೆ ಎರಡು ಮುಖ ಇರುತ್ತದೆಯೋ, ಹೆಡ್ ಆ್ಯಂಡ್ ಟೇಲ್, ಅದೇ ಥರ ಇಲ್ಲಿ ಸಹಿತ ಎಲ್ಲಿ ಲಾಭ ಅದಾವ ಅಲ್ಲಿ ನಷ್ಟಗಳು ಅಂತ ನಾವು ಹೇಳ್ತೀವಿ, ಅಥವಾ ಲಿಮಿಟೇಷನ್ಸ್ ಅಂತಲೂ ಸಹಿತ ನಾವು ಇದನ್ನು ಕರಿಬಹುದು. ಸೊ ಡಿಸ್ಅಡ್ವಾಂಟೇಜಸ್ ಆಫ್ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್. ಹೈ ಕಾಸ್ಟ್ ಆಫ್ ರಿಟೇಲ್ ಸ್ಪೇಸ್. One of the major problems faced by retailers is shortage of convenient retail space. ಹೌದಾ? ಸೊ ಸ್ಪೆಸಿಫಿಕ್ ಆಗಿ ಭಾರತದಲ್ಲಿ ವಿಶೇಷವಾಗಿ ಮಹಾನಗರಗಳಾದ ಮುಂಬೈ, ದಿಲ್ಲಿ, ಬೆಂಗಳೂರಿನಲ್ಲಿ ಭೂಮಿ ಹಾಗೂ ಕಟ್ಟಡದ ಬೆಲೆಗಳು ಅತ್ಯಧಿಕವಾಗಿರುವುದು. ಆಧುನಿಕ ರಿಟೇಲ್ ವ್ಯವಹಾರಕ್ಕೆ ವಿಶೇಷ ಸೌಕರ್ಯಗಳಾದ ವಾಹನ ನಿಲುಗಡೆ ಸೌಲಭ್ಯ, ಮನೋರಂಜನೆ ಸ್ಥಳದೊಂದಿಗೆ ಬೃಹತ್ ಕಟ್ಟಡ ನಿರ್ಮಾಣಕ್ಕೆ ವಿಶಾಲವಾದ ಭೂಮಿಯ ಅವಶ್ಯಕತೆ ಇರುತ್ತದೆ. ಬಂಡವಾಳ ಹೂಡಿಕೆಯ ಅಧಿಕ ಮೌಲ್ಯ ಭೂಮಿ ಹಾಗೂ ಕಟ್ಟಡಕ್ಕೆ ಬಳಕೆಯಾಗುವುದು. ಸೊ ಹೀಗಾಗಿ ನಿರ್ವಹಣಾ ಖರ್ಚು ಅಧಿಕವಾಗಿರುವುದು. ಹೀಗಾಗಿ ರಿಟೇಲ್ ಅಂಗಡಿಗಳ ನಿರ್ವಹಣೆ ಆರ್ಥಿಕವಾಗಿ ಸದೃಢವಾಗಿರುವುದಿಲ್ಲ ಹಾಗೂ ಲಾಭದಾಯಕವಾಗಿರುವುದಿಲ್ಲ. ಸೆಕೆಂಡ್, ಕಾಂಪಿಟಿಷನ್ ಫ್ರಮ್ ಟ್ರೆಡಿಷನಲ್ ರಿಟೇಲ್ ಸೆಕ್ಟರ್. Unorganized retail sector offers tough competition to modern retailing because of its lower fixed cost. ಸೊ ನಾವು ನೋಡ್ತಾ ಇರೋ ಪ್ರಕಾರ ನಮ್ಮ ಒಂದು ಪಾರಂಪರಿಕವಾದಂಥ ರಿಟೇಲ್ ಅಂಗಡಿಗಳಿಗೆ ಅಥವಾ ರಿಟೇಲ್ ಸ್ವರೂಪಕ್ಕೆ ಬೇಕಾಗಿರುವಂಥ ಖರ್ಚು ವೆಚ್ಚಗಳು ಬಹಳ ಕಡಿಮೆ ಇರುತ್ತವೆ. ಸೊ ಅವ್ರು ಇರುವಂಥ ಒಂದು ಸರಂಜಾಮ್ ಒಳಗಿನೇ ಕುಟುಂಬ ಆಧಾರಿತವಾಗಿ ಆ ಒಂದು ವ್ಯವಸ್ಥೆಯನ್ನು ನಡೆಸ್ತಾ ಇರ್ತಾರೆ. ಸೊ ಅವ್ರಿಗೆ ಬೇಕಾಗಿರುವಂಥ ಬಂಡವಾಳ ಕಡಿಮೆ ಇರುವುದರಿಂದ ಅವರು ತಮ್ಮ ವ್ಯಾಪಾರದ ಮುಖಾಂತರ ಈ ಒಂದು ಆಧುನಿಕ ರಿಟೇಲ್ ಸ್ವರೂಪಗಳಿಗೆ ಒಂದು ಸ್ಪರ್ಧೆಯನ್ನು ನೀಡ್ತಾ ಇದ್ದಾರೆ. ಶಾರ್ಟೇಜ್ ಆಫ್ ಟ್ರೈನ್ಡ್ ಮ್ಯಾನ್ ಪವರ್. ಲ್ಯಾಕ್ ಆಫ್ ಅವೈಲಬಿಲಿಟಿ ಆಫ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಪ್ರೊಫೆಷನಲಿ ಟ್ರೈನ್ಡ್ ಮ್ಯಾನ್ ಪವರ್ ಪೋಸೆಸ್ ಅ ಮೇಜರ್ ಚಾಲೆಂಜ್ ಟು ದ ಮಾಡರ್ನ್ ರಿಟೇಲ್ ಸೆಕ್ಟರ್. ಸೊ ಇಲ್ಲಿ ಈ ಒಂದು ಸಂಘಟಿತ ರಿಟೇಲ್ ವ್ಯಾಪಾರದೊಳಗೆ ಆಧುನಿಕ ರಿಟೇಲ್ ಸ್ವರೂಪ ಗ್ರಾಹಕ ಆತಿಥ್ಯ ಉದ್ಯಮವೆಂದು ವ್ಯಾಖ್ಯಾನಿಸಲಾಗುತ್ತದೆ. ಗ್ರಾಹಕ ಸಂಬಂಧಿ ವ್ಯವಸ್ಥಾಪನೆ ಕೌಶಲ್ಯತೆ ಸಂಘಟಿತ ರಿಟೇಲ್ ವ್ಯವಹಾರದ ಕ್ರಮಬದ್ಧ ಬೆಳವಣಿಗೆಗೆ ನೇರವಾಗುವುದು. ಸೊ ಇಲ್ಲಿ ಸೇಲ್ಸ್ಮನ್ ಅಥವಾ ಸರಕುಗಳ ಮಾರಾಟಗಾರ ಗ್ರಾಹಕರ ಅಪೇಕ್ಷೆ ನಿರೀಕ್ಷೆಯನ್ನು ಮನನ ಮಾಡಿಕೊಳ್ಳಬೇಕು ಹಾಗೂ ಅವರನ್ನು ಆಕರ್ಷಿಸುವ ಕಲೆಯನ್ನು ರೂಢಿಸಿಕೊಳ್ಳಬೇಕು ಹಾಗೂ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಮನಪೂರ್ವಕವಾಗಿ ಸೇವೆ ಸಲ್ಲಿಸಬೇಕು.
ಸೊ ಅವನ ಗ್ರಾಹಕರೊಂದಿಗೆ ವೈಯಕ್ತಿಕ ಸಂವಾದ ಖರೀದಿಯ ಮೇಲೆ ಖಂಡಿತ ಪರಿಣಾಮವನ್ನು ಬೀರುತ್ತದೆ. ಈ ನಿಟ್ಟಿನಲ್ಲಿ ಸರಕು ಮಾರಾಟಗಾರರಿಗೆ ಅಗತ್ಯವಾದ ಶಿಕ್ಷಣ ಮತ್ತು ತರಬೇತಿ ನೀಡುವಂಥ ಸಂಸ್ಥೆಗಳು ಭಾರತದಲ್ಲಿ ಇಲ್ಲದಿರುವುದರಿಂದ ರಿಟೇಲ್ ಉದ್ಯಮದ ಬೆಳವಣಿಗೆಗೆ ಇದು ಅಡ್ಡಿಯಾಗಿದೆ. Impact of economic slowdown. The recent economic slowdown has adversely affected on the viability of the retail sector in India. ಸೊ ನಾವು ಸದ್ಯ ಪರಿಸ್ಥಿತಿ ಒಳಗೆ ಇರುವಂಥ ಒಂದು ಆರ್ಥಿಕ ಈ ಸ್ಲೋಡೌನ್ನಿಂದ ಪರಿಣಾಮದಿಂದಾಗಿ ರಿಟೇಲ್ ವ್ಯವಹಾರ ಮೇಲೆ ಸಹಿತ ಇದು ಪರಿಣಾಮವನ್ನು ಬೀರಿದೆ. ಸೊ ಇವೆಲ್ಲ ಸಹಿತ ಇರುವಂಥ ಒಂದು ಈ ರಿಟೇಲ್ ಅಭಿವೃದ್ಧಿಗೆ ಇರುವಂಥ ಕಾರಣಗಳನ್ನು ನೋಡಿದ್ವಿ, ಲಾಭಗಳನ್ನು ನೋಡಿದ್ವಿ, ನಷ್ಟಗಳನ್ನು ನೋಡಿದ್ವಿ. ಸೊ ನಷ್ಟಗಳು ಅಥವಾ ಅಡೆತಡೆಗಳು ಇದ್ದರೂ ಸಹಿತ ಈ ಆಧುನಿಕ ರಿಟೇಲ್ ಸ್ವರೂಪವು ತಮ್ಮದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಅವೇನು ಪ್ರಾಮುಖ್ಯತೆ ಅದಾವ, ಯಾವೊಂದು ಅಂಶಗಳ ಆಧಾರದ ಮೇಲೆ ಈ ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ದೃಢಗೊಳಿಸಬಹುದು ಅನ್ನೋದನ್ನು ನೋಡುವ. ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಆಸ್ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್ offering variety of services along with selling of goods. There is a large number of employment opportunities in retail sector. ಸೊ ಇದು ಸಹಿತ ಒಂದು ಸದಾವಕಾಶ ಅಂತ ಹೇಳ್ತೀವಿ. ಆಧುನಿಕ ರಿಟೇಲ್ ಸ್ವರೂಪ ಬರೀ ವಸ್ತು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದು ಅಷ್ಟೇ ಅಲ್ಲದೆ ಅದರ ಜೊತೆಯಾಗಿ ವಿಧ ವಿಧವಾದಂಥ ಅನುಕೂಲವನ್ನು ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸುವುದರ ಮುಖಾಂತರ ಒಂದು ಒಳ್ಳೆಯ ಬೃಹತ್ತವಾದಂಥ ಉದ್ಯಮ ಸದಾವಕಾಶಗಳನ್ನು ನೀಡ್ತಾ ಇದೆ. ಚೇಂಜಿಂಗ್ ಕಲ್ಚರ್ ಬಿಕಾಸ್ ಆಫ್ ಟೆಕ್ನಾಲಜಿಕಲ್, ಸೋಷಲ್, ಕಲ್ಚರಲ್, ಎನ್ವೈರ್ಮೆಂಟಲ್ ಚೇಂಜಸ್. ಸೊ ಇಲ್ಲಿ ನಾವು ನೋಡ್ತಾ ಇರೋ ಪ್ರಕಾರ ವಿಧ ವಿಧವಾದಂಥ ಬಹುರಾಷ್ಟ್ರೀಯ ಕಂಪ್ನಿಗಳ ಪ್ರವೇಶದಿಂದಾಗಿ ಜಗತ್ತಿನ ವಿವಿಧ ಸಂಸ್ಕೃತಿಗೆ ನಾವು ಇಲ್ಲಿ ಸಂಸ್ಕೃತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅದರ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಇರುವಂಥ ಈ ಜನರ ಮನೋಭಾವ ಮೇಲೆ ಸಹಿತ ಅದು ಪರಿಣಾಮವನ್ನು ಬೀರ್ತಾ ಇದೆ. ಅದರ ಪರಿಣಾಮವಾಗಿ ಇಲ್ಲಿ ಆಧುನಿಕ ರಿಟೇಲ್ ಸ್ವರೂಪ ತಮ್ಮದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದ್ತಾ ಇದೆ. Improvement in standard of living as modern retail format is offering standard good quality goods and services. Changing buying behavior of people tending to expend more, save less. Increase in standard of living, ಜೀವನ ಮಟ್ಟದಲ್ಲಿನ ಹೆಚ್ಚಳ. ಸಂಘಟಿತ ರಿಟೇಲ್ ವ್ಯವಹಾರ ವೈವಿಧ್ಯಮಯವಾದ ಸರಕು ಹಾಗೂ ಸೇವೆಗಳನ್ನು ಪೂರೈಸುತ್ತದೆ. ಜನತೆಗೆ ಕೈಗೆಟುಕುವ ಇಲ್ಲವೇ ಯೋಗ್ಯವಾದ ಬೆಲೆಯಲ್ಲಿ ಅವರಿಗೆ ಅನುಕೂಲಕರವಾದ ಸ್ಥಳಗಳಲ್ಲಿ ಸರಕು ಹಾಗೂ ಸೇವೆಗಳು ಲಭ್ಯವಾಗುತ್ತವೆ. ಇದು ಜನತೆಗೆ ಅವುಗಳ ಉಪಭೋಗತೆಗೆ ಪ್ರಚೋದಿಸುತ್ತಿದ್ದು ತನ್ಮೂಲಕ ಅವರ ಜೀವನ ಮಟ್ಟದಲ್ಲಿ ಸುಧಾರಣೆಯನ್ನು ಮಾಡ್ತಾ ಇದೆ ಅಂತ ಹೇಳ್ತೀವಿ. ಸೊ ಅದೇ ಜೊತೆಯಾಗಿಯೇ ಈ ಒಂದು ಖರೀದಿ ಮನೋಭಾವ ಒಳಗೆ ನಾವು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಪಾಶ್ಚಿಮಾತ್ಯ ದೇಶಗಳ ಖರೀದಿ ಮನೋಭಾವ ಸಂಸ್ಕೃತಿ ಭಾರತದಲ್ಲಿ ಸಹಿತ ಪಸರಿಸುತ್ತಿದೆ. ಈ ಮೊದಲು ಜನರು ತಮ್ಮ ಆದಾಯದ ಭಾಗವನ್ನು ಉಳಿತಾಯದಲ್ಲಿ ವಿನಿಯೋಗಿಸುವ ಮನೋಭಾವವನ್ನು ಹೊಂದಿದ್ದರು. ಈಗಿನ ಪೀಳಿಗೆ ಉಡುವ ತೊಡುವ ಉತ್ತಮ ವಸ್ತುಗಳನ್ನು ಹೊಂದುವ ಮನೋಭಾವವನ್ನು ಪ್ರದರ್ಶಿಸುತ್ತಿದ್ದು ಸಾಲ ಮಾಡಿ ಆದರೂ ಮನೆ, ಗೃಹಾಲಂಕಾರ, ವಾಹನ ಅದಲ್ಲದೆ ಇತರ ಪರಿಕರಗಳನ್ನು ಸೇವೆಗಳನ್ನು ಹೊಂದುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಸಿಗುವ ಅನೇಕ ತರಹದ ಸೇವೆಗಳನ್ನು ಉತ್ತಮ ಜೀವನ ಮಟ್ಟದ ಕನಸನ್ನು ಹೊಂದಿರುವ ಅವರು ಅದನ್ನು ಹೊಂದಲು ತಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಸೇವಾ ಕ್ಷೇತ್ರ ಅವಶ್ಯಕತೆ ಜನರಿಗೆ ಮತ್ತು ಸಮಾಜಕ್ಕೆ ಈ ಕಾರಣದಿಂದ ಹೆಚ್ಚುತ್ತಲಿದೆ ಅಂತ ನಾವು ಹೇಳ್ತೀವಿ. ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಫೆಕ್ಟಿಂಗ್ ಬೈಯಿಂಗ್ ಪ್ಯಾಟರ್ನ್ಸ್ ಆಫ್ ಕನ್ಸ್ಯೂಮರ್ಸ್ ಹೈಲಿ. ಸೊ ತಂತ್ರಜ್ಞಾನ ಒಳಗೆ ಆಗ್ತಾ ಇರುವಂಥ ಬದಲಾವಣೆ, ಅದರೊಳಗೂ ಸಹಿತ ಒಂದು ಉಪಗ್ರಹಗಳು, ಸ್ಯಾಟಲೈಟ್ಸು ಮತ್ತು ಟಿವಿಯ ಹೆಚ್ಚಿನವಾದಂಥ ಬಳಕೆಗಳನ್ನು, ಅದೇ ಥರ ಇಂಟರ್ನೆಟ್ ಮುಖಾಂತರ ಆಗ್ತಾ ಇರುವಂಥ ಈ ಒಂದು ಈ ವಾಣಿಜ್ಯ ಅಥವಾ ಇ ಕಾಮರ್ಸ್ನ ನಾವು ನೋಡಿದಾಗ ಜನರ ಒಂದು ಖರೀದಿಯ ಮನೋಭಾವ, ಖರೀದಿಯ ಒಂದು ವ್ಯವಹಾರ ಒಳಗೆ ನಾವು ಅಲ್ಲಿ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಇಂಟರ್ನೆಟ್ ಮುಖಾಂತರ ರಿಟೇಲ್ ವ್ಯವಹಾರ ಭಾರತದಲ್ಲಿ ಜನಪ್ರಿಯವಾಗಿದ್ದೆ. ವೆಬ್ ಆಧಾರಿತ ವಹಿವಾಟುಗಳು ಈಗಾಗಲೇ ಹಲವಾರು ಸೇವಾ ಕಂಪನಿಗಳ ಮೂಲಕ ನಡೆಯುತ್ತಿರೋದು ಅನುಭವಜನ್ಯವಾಗಿರುವುದು. ಉದಾಹರಣೆಗೆ Quikr.com ಇರ್ಬೋದು, Myntra.com ಇರ್ಬೋದು, ಅಮೆಜಾನ್, ಫ್ಲಿಪ್ಕಾರ್ಟ್ ಈ ತರಹ ಭಾರತದ ರಿಟೇಲ್ ವ್ಯವಹಾರ ಬೆಳವಣಿಗೆಗೆ ಇವು ಕಾರಣವಾಗ್ತಾ ಇದೆ ಅಂತ ಹೇಳ್ತೀವಿ.
ಇಲ್ಲಿ ಈ ಒಂದು ವಿಡಿಯೋದೊಳಗೆ ನಾವು ಈ ಆಧುನಿಕ ರಿಟೇಲ್ ವ್ಯವಹಾರ ರಿಟೇಲ್ ಸ್ವರೂಪದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಕಾರಣಗಳು ಯಾವುವು, ಅದರಿಂದ ಆಗ್ತಾ ಇರುವಂಥ ಅನುಕೂಲತೆಗಳು ಯಾವುವು, ಅದರಿಂದ ಆಗ್ತಾ ಇರುವಂಥ ಅನಾನುಕೂಲತೆಗಳು ಯಾವುವು, ಮತ್ತು ಅನಾನುಕೂಲತೆ ಇದ್ರೂ ಸಹಿತ ಆ ಒಂದು ಆಧುನಿಕ ರಿಟೇಲ್ ಸ್ವರೂಪದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿವಿ. ಥ್ಯಾಂಕ್ ಯು.